ಈಗ ಒಂದು ದೈಹಿಕದ ಇದು ನೋಡ್ಕೊಂಡು ನಾವೇನ್ ಮಾಡ್ಬಿಡ್ತೀವಿ, ಒಂದು 23-24 ಮದ್ವೆ ಆಗ್ಬಿಡ್ಬೇಕು ಹೆಣ್ಣು ಅಂತ ಹೇಳ್ತೀವಿ. ಗಂಡ ಅದನ್ನು ಒಂದು 25-26 ಆಗ್ಬಿಡ್ಬೇಕು ಅಥವಾ 27 ಅಂತ ಮಾಡ್ಬಿಡ್ತೀವಿ. ಆಮೇಲೆ 30 ಆದ್ರೆ ಹೆಣ್ಣಿಗೆ ಗಂಡು ಸಿಗಲ್ಲ. ಇಟ್ಸ್ ಎವ್ರಿವೇರ್. ನಾನು ಆಕ್ಟ್ರೆಸ್ ಆದ್ರೂ ಅಷ್ಟೇ, ಮಾಡೆಲ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ನ್ಯಾಚುರಲ್ 30 ಹುಡುಗಿಗೆ ಕ್ರಾಸ್ ಆಯ್ತಂದ್ರೆ ಗಂಡು ಸಿಗಲ್ಲ. ಜಾಸ್ತಿ ಓದಿದಳ ಹುಡುಗಿ ಅಂದ್ರೆ ಗಂಡು ಸಿಗಲ್ಲ. ಹುಡ್ಗಂಗೆ 35 ಆಯ್ತಂದ್ರೆ ಹೆಣ್ಣು ಸಿಗಲ್ಲ. ಆಮೇಲೆ ಡಿಮ್ಯಾಂಡ್ಗಳು ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಹೆಚ್ಚಿದೆ. ಅದ್ರ ಜೊತೆಯಲ್ಲಿ ಇದೆಲ್ಲ ಸಿಗದೆ ಇರುವಾಗ ಯಾರೋ ಒಬ್ರು ಸಿಕ್ಕು ಮದುವೆ ಆದ್ಮೇಲೆ ಅವ್ರ ಹೊಂದಾಣಿಕೆ ಇರಲ್ಲ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್. ಐ ಥಿಂಕ್ ವಿ ಹ್ಯಾವ್ ಟು ಡೂ ಸಮ್ ಕೈಂಡ್ ಆಫ್ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ಇದಿಲ್ಲ. ಏನು ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ನು ಖಂಡಿತವಾಗ್ಲೂ ಇರಬೇಕು. ಯಾಕಂದ್ರೆ ಒಂದು ಸ್ಟೆಬಿಲಿಟಿ ಕೊಡುತ್ತೆ ಅದು ಮೆಂಟಲಿ. ಸರಿಯಾಗಿದ್ರೆ ಮಾತ್ರ. ಸರಿಯಾಗಿಲ್ಲದೆ ಇರೋ ಸಮಯದಲ್ಲಿ ಇಟ್ ಮೇಕ್ಸ್ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಜೀವನನ. ಆ ಥರ ಆಗದೆ ಇರೋ ಹಾಗೆ ಒಂದು ಪ್ರಬುದ್ಧತೆಯಿಂದ ಒಂದು ನಿರ್ಧಾರವನ್ನು ತಗೊಳ್ಳುವಂತಹ ಮನಶಕ್ತಿ ಎಲ್ಲರಿಗೂ ಬರಬೇಕು. ಅಂದರೆ ಫಾರ್ ದ್ಯಾಟ್ ದೇ ನೀಡ್, ಐ ಥಿಂಕ್, ಮನೆಯಲ್ಲಿ ಒಂದು ಓಪನ್ನೆಸ್ ವಾತಾವರಣ ಕ್ರಿಯೇಟ್ ಆಗಬೇಕು. ಇನ್ಮೇಲೆ ಸೊಸೈಟಿಯಲ್ಲಿ ಒಂದು ಕ್ರಿಯೇಟ್ ಆಗಬೇಕು, ಓಪನ್ ಆಗಿ ಮಾತಾಡೋ ಅಂಥದ್ದು. ಈಗ ನೋಡ್ತಾ ಇದೀವಿ ನಾವು ಎಷ್ಟೋ ಜನ ಅವ್ರು ಯಾರನ್ನೋ ಲವ್ ಮಾಡಿರ್ತಾರೆ ಅಂತ ಹೇಳಿ ಆಮೇಲೆ ಓಡೋಗೋದು ಮದುವೆ ಮಂಟಪದಿಂದ, ಇನ್ನೇನೋ ಮಾಡೋದು. ಯಾಕೆ ಹಂಗಾಗ್ತಿದೆ ಅಂದರೆ ಅವಳಿಗೆ ಮಾತಾಡೋಕ್ಕಲ್ಲಿ ಅವಕಾಶ ಸಿಗ್ತಿಲ್ಲ ಅಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ. ಅವಳಿಗೇನೋ ಇಷ್ಟ ಆಗ್ತಿದೆ, ಬೇರೆ ಯಾರೋ ಇಷ್ಟ ಆಗ್ತಿದ್ದಾರೆ, ಅದನ್ನು ಹೇಳೋಕ್ಕಲ್ಲಿ ವಾತಾವರಣ ನಿರ್ಮಾಣ ಆಗಿಲ್ಲ. ಮನೆಯಲ್ಲೂ ಆಗಲಿಲ್ಲ, ಹೊರಗಡೆನೂ ಆಗಲಿಲ್ಲ, ಸ್ನೇಹಿತರ ಜೊತೆನೂ ಆಗಿಲ್ಲ. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಮೇಡ್ ಶ್ಯೂರ್ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಓ ನಿಂಗೆ ಮದುವೆಯಲ್ಲಿ ಸೆಟ್ ಆಗಿದೆ, ಇನ್ನೊಬ್ರನ್ನ ಇಷ್ಟಪಡ್ತಿದ್ರೆ ರಾಂಗ್. ಬಟ್ ಅವಳಿಗೆ ಅಲ್ಲೇ ಇಷ್ಟ ಆಗಿದೆ, ಆ ಹುಡುಗಿಗೆ ಅವಳ ಮನಸ್ಸಲ್ಲೇ ಇದೆ. ಆಗ ಅವಳು ತುಂಬ ಗೊಂದಲದಲ್ಲಿ ಬರ್ತಾಳೆ. ಈಗ ಆಗ್ತಿರುವಂತಹ ಸಾಕಷ್ಟು ಕ್ರಿಮಿನಲ್ ಅಫೆನ್ಸಸ್ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದು ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಓಪನ್ ಆರ್ ಸೆಲ್ಫ್ ಅಂತ ಅಲ್ಲಿಗೆ ಅರ್ಥ. ಮನೆ ಸಮಾಜ ಎಲ್ಲದು ನಾವು ಸ್ವಲ್ಪ ಓಪನ್ನೆಸ್ ಇಂದ ನಾವು ನೋಡ್ಬೇಕು ಅಂತ ಅನ್ಸತ್ತೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.